ದೋಸ್ತ್ಗಳೇ, ಈವರೆಗಿನ ಕಥೆಯಲ್ಲಿ ನಾವು ನೋಡಿದ ಹಾಗೆ ಇಡೀ ಗ್ರೂಪ್ನಲ್ಲಿ ಅತಿ ಹೆಚ್ಚು ಮಜಾ ಮಾಡ್ತಾ ಇರೋದು ಅಂದ್ರೆ ಅದು ಟಾಡ್. ಇವನು ಹಗಲಿನಲ್ಲಿ ಮೆಲಿಸಾ ಜೊತೆ ಎಂಜಾಯ್ ಮಾಡಿದ್ರೆ ರಾತ್ರಿ ಆಗ್ತಿದ್ದಂತೆ ಎರಿಕಾ ಹತ್ತಿರ ಓಡ್ತಿದ್ದ. ಹೀಗಿರುವಾಗ ಒಂದು ದಿನ ಗೇಲ್ ಇವನ ಹತ್ತಿರ ಬಂದು, ನೀನು ನನ್ನ ಮಗುವಿಗೆ ಅಪ್ಪ ಆಗ್ತೀಯಾ ಅಂತ ಕೇಳ್ತಾಳೆ. ಅದಕ್ಕೆ ಟಾಡ್ ತಕ್ಷಣ ಹೂಮ್ ಅಂದ್ಬಿಟ್ಟು ಅಲ್ಲೇ ಅವಳಿಗೆ ಒಂದು ಪಪ್ಪಿ ಕಿಸ್ ಕೂಡ ಕೊಡ್ತಾನೆ. ಇತ್ತ ಫಿಲಿಪ್ ಮತ್ತು ಕ್ಯಾರಲ್ ಮಗು ಮಾಡಿಕೊಳ್ಳೋಕೆ ಎಷ್ಟೇ ಟ್ರೈ ಮಾಡಿದ್ರೂ ಕ್ಯಾರಲ್ ಪ್ರೆಗ್ನೆಂಟ್ ಆಗ್ತಿರಲಿಲ್ಲ. ಅದಕ್ಕೆ ಕ್ಯಾರಲ್ ಒಂದು ಫರ್ಟಿಲಿಟಿ ಕಿಟ್ ತಂದು ದೋಷ ಈ ಫಿಲಿಪ್ನಲ್ಲೇ ಇದೆಯೇನೋ ಅಂತ ಚೆಕ್ ಮಾಡಿಸ್ತಾಳೆ. ಫಿಲಿಪ್ ಅದನ್ನ ಟ್ರೈ ಮಾಡಿದಾಗ ರಿಸಲ್ಟ್ ನೆಗೆಟಿವ್ ಬರುತ್ತೆ. ಅಂದ್ರೆ ಫಿಲಿಪ್ ಯಾವತ್ತೂ ಅಪ್ಪ ಆಗೋಕೆ ಸಾಧ್ಯವಿಲ್ಲ ಅನ್ನೋದು ಕನ್ಫರ್ಮ್ ಆಗುತ್ತೆ. ಮತ್ತೊಂದೆಡೆ ಟಾಡ್ 3 ಕಡೆ ಸುಳ್ಳು ಹೇಳಿ ಸಾಕಾಗಿ ಹೋಗಿರುತ್ತೆ. ಅದಕ್ಕೆ ಅವನು ಮೆಲಿಸಾ ಮತ್ತು ಎರಿಕಾ ಇಬ್ಬರಿಗೂ ಸತ್ಯ ಹೇಳ್ಬಿಡ್ತಾನೆ. ನಾನು ನಿಮ್ಮಿಬ್ಬರ ಜೊತೆ ಮಜಾ ಮಾಡ್ತಿದ್ದೆ, ಅಷ್ಟೇ ಅಲ್ಲ ಗೆಲ್ಗೂ ಕಿಸ್ ಮಾಡಿದ್ದೀನಿ ಅಂತ ಒಪ್ಪಿಕೊಳ್ತಾನೆ. ಅದೇ ರೀತಿ ಫಿಲಿಪ್ ಕೂಡ ಕ್ಯಾರಲ್ಗೆ ತಪ್ಪು ನಿನ್ನದಲ್ಲ, ನನ್ನಲ್ಲೇ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾನೆ. ಆಗಲೇ ಕ್ಯಾರಲ್ ದೂರದಿಂದ ಯಾರೋ ಬರೋದನ್ನ ನೋಡ್ತಾಳೆ. ಬಂದವನು ಬೇರೆ ಯಾರೂ ಅಲ್ಲ, ಫಿಲಿಪ್ ತಮ್ಮ ಮೈಕ್. ಫಿಲಿಪ್ ಓಡಿ ಹೋಗಿ ತನ್ನ ತಮ್ಮನ್ನ ತಬ್ಬಿಕೊಳ್ಳೋ ಬದಲು ಹೊಟ್ಟೆಗೆ ಜೋರಾಗಿ ಒಂದು ಪಂಚ್ ಕೊಡ್ತಾನೆ. ನನ್ನ ಗರ್ಲ್ಫ್ರೆಂಡ್ನ ಕಿತ್ತುಕೊಂಡ ಮೇಲೂ ನಿನಗೆ ನಾಚಿಕೆ ಇಲ್ವಾ, ಇಲ್ಲಿಗೆ ಯಾಕೆ ಬಂದೆ ಅಂತ ರೇಗ್ತಾನೆ. ಅದಕ್ಕೆ ಮೈಕ್, ಅಣ್ಣ ನೀನು ಇನ್ನು ಹಳೆ ವಿಷಯ ಹಿಡ್ಕೊಂಡು ಕೂತಿದ್ದೀಯಾ, ನಾನು ಕಳೆದ 3 ವರ್ಷಗಳಿಂದ ಸ್ಪೇಸ್ನಲ್ಲಿ ಸಿಕ್ಕಿಬಿದ್ದಿದ್ದೆ, ಅಲ್ಲಿ ಪ್ರತಿಕ್ಷಣ ನಿನ್ನನ್ನೇ ನೆನಪಿಸಿಕೊಳ್ಳುತ್ತಿದ್ದೆ. ಈಗ ನಾವಿಬ್ಬರೂ ಜೊತೆಗಿದ್ದೀವಿ, ಜಗಳ ಬಿಟ್ಟು ಖುಷಿಯಾಗಿರೋಣ ಅಂದಾಗ ಫಿಲಿಪ್ ಎಮೋಷನಲ್ ಆಗಿ ಅತ್ತು ಬಿಡ್ತಾನೆ. ಆಮೇಲೆ ಫಿಲಿಪ್ ತನ್ನ ತಮ್ಮನ್ನ ಎಲ್ಲರಿಗೂ ಪರಿಚಯ ಮಾಡಿಸ್ತಾನೆ. ರಾತ್ರಿ ಊಟ ಮಾಡುವಾಗ ಮೈಕ್ ಎಲ್ಲರಿಗೂ ಹೇಳ್ತಾನೆ, ನಾನು ಫಿಲಿಪ್ನ ಹುಡುಕಿಕೊಂಡು ಟಕ್ಸನ್ಗೆ ಹೋಗಿದ್ದೆ, ಅಲ್ಲಿ ಸುಟ್ಟು ಹೋಗಿದ್ದ ಒಂದು ಮನೆಯಲ್ಲಿ ಮಲಿಬುಗೆ ಬನ್ನಿ ಅನ್ನೋ ನೋಟ್ ಸಿಕ್ತು. ಆ ನೋಟ್ ಇಟ್ಟಿದ್ದು ಮೆಲಿಸಾ ಅಂತ ಗೊತ್ತಾದಾಗ ಮೈಕ್ ಅವಳಿಗೆ ಥ್ಯಾಂಕ್ಸ್ ಹೇಳ್ತಾನೆ. ಆಮೇಲೆ ಮೈಕ್ ಕಾಮನ್ ಆಗಿ ಫಿಲಿಪ್ ಕಾಲೆಳೆಯೋಕೆ ಶುರು ಮಾಡ್ತಾನೆ. ಅದನ್ನ ನೋಡಿ ಎಲ್ಲರಿಗೂ ಸಿಕ್ಕಾಪಟ್ಟೆ ನಗು ಬರುತ್ತೆ. ಮರುದಿನ ಮೈಕ್ ಎಲ್ಲರಿಗೂ ಸ್ಪೇಸ್ ಕಥೆಗಳನ್ನು ಹೇಳ್ತಿರ್ತಾನೆ. ಜನ ಇಂಟರೆಸ್ಟ್ ಇಂದ ಕೇಳ್ತಿರ್ತಾರೆ. ಆದರೆ ಫಿಲಿಪ್ ಬಂದ ತಕ್ಷಣ ಮೈಕ್ ಮತ್ತೆ ಅವನನ್ನ ರೇಗಿಸೋಕೆ ಶುರು ಮಾಡ್ತಾನೆ. ಇನ್ನೊಂದು ಕಡೆ ಎರಿಕಾ ಮದ್ಯದ ಬ್ಯಾರೆಲ್ ತಗೊಂಡು ಹೋಗುವಾಗ ಮೆಲಿಸಾ ಸಿಗ್ತಾಳೆ. ಎರಿಕಾ ಅವಳಿಗೆ ಸಾರಿ ಕೇಳ್ತಾಳೆ. ಜೇಸನ್ ತೀರಿ ಹೋದ ಮೇಲೆ ನನಗೆ ಒಂಟಿತನ ಕಾಡ್ತಿತ್ತು, ಅದಕ್ಕೆ ಟಾಡ್ ಜೊತೆ ಕ್ಲೋಸ್ ಆದೆ ಅಂತಾಳೆ. ಮೆಲಿಸಾ ಅದಕ್ಕೆ ಕೂಲ್ ಆಗಿ, ಪರವಾಗಿಲ್ಲ ಬಿಡು, ಟಾಡ್ ಒಂಥರ ಟೆಡ್ಡಿ ಬೇರ್ ಇದ್ದ ಹಾಗೆ, ಅದು ಎಲ್ಲರಿಗೂ ಸೇರಿದ್ದು ಅಂತಾಳೆ. ರಾತ್ರಿ ಮೈಕ್ ಬೆಂಕಿಯ ಬಾಣ ಬಿಟ್ಟು ಕಟ್ಟಿಗೆಗಳಿಗೆ ಬೆಂಕಿ ಹಚ್ಚೋದನ್ನ ನೋಡಿ ಎಲ್ಲರೂ ಫಿದಾ ಆಗ್ತಾರೆ. ಫಿಲಿಪ್ ಮಾತ್ರ ಇದೆಲ್ಲ ಲಕ್ಕಷ್ಟೇ ಅಂತ ಅಸೂಯೆ ಪಡ್ತಾನೆ. ಅಲ್ಲೇ ಒಂದು ಗಿಟಾರ್ ಇರೋದನ್ನ ನೋಡಿ ಗೇಲ್ ಮೈಕ್ಗೆ, ನಿನಗೆ ಗಿಟಾರ್ ಬಾರಿಸೋಕೆ ಬರುತ್ತಾ ಅಂತ ಕೇಳ್ತಾಳೆ. ಅವನು ಇಲ್ಲ ಅಂದಾಗ ಫಿಲಿಪ್ ಕಾಲೆಳೆಯುತ್ತಾನೆ. ಸುಳ್ಳು ಹೇಳ್ಬೇಡ, ನೀನು 20 ವರ್ಷ ಗಿಟಾರ್ ಕ್ಲಾಸ್ಗೆ ಹೋಗಿದ್ದೀಯಾ ಅಂತಾನೆ. ಮೈಕ್, ಇಲ್ಲಪ್ಪ, ನಾನು 8 ವರ್ಷ ಇದ್ದಾಗ ಬರೀ 2 ವರ್ಷ ಹೋಗಿದ್ದೆ ಅಂತಾನೆ. ಆದರೂ ಎಲ್ಲರೂ ಒತ್ತಾಯ ಮಾಡಿದಾಗ ಮೈಕ್ ಗಿಟಾರ್ ಹಿಡಿದು ಒಂದು ಅದ್ಭುತವಾದ ಹಾಡು ಹಾಡ್ತಾನೆ. ಅಲ್ಲಿರುವವರೆಲ್ಲ ಹತ್ತು ಬಿಡ್ತಾರೆ. ಮೈಕ್ ಕೂಡ ಎಮೋಷನಲ್ ಆಗ್ತಾನೆ. ಇದೆಲ್ಲ ನೋಡಿ ಫಿಲಿಪ್ಗೆ ಒಳಗೊಳಗೆ ಉರಿ ಶುರುವಾಗುತ್ತೆ. ಬಂದವನೇ ಎಲ್ಲರ ಮೇಲೆ ಇಂಪ್ರೆಷನ್ ಹಾಕ್ತಿದ್ದಾನೆ ಅಂತ. ಮರುದಿನ ಬೆಳಗ್ಗೆ ಫಿಲಿಪ್ ಬಂದು, ಇವತ್ತು ಸಂಜೆ 6 ಗಂಟೆಗೆ ನಾನೊಂದು ದೊಡ್ಡ ಪಾರ್ಟಿ ಇಟ್ಟಿದ್ದೀನಿ, ಫ್ಯಾಮಿಲಿ ಸಮೇತ ಎಲ್ಲರೂ ಬರಲೇಬೇಕು ಅಂತ ಇನ್ವೈಟ್ ಮಾಡ್ತಾನೆ. ಈ ಕಡೆ ಟಾಡ್ ಟಿವಿಯಲ್ಲಿ ಕರಡಿ ಮರಿಗಳನ್ನ ನೋಡಿ ಹೇಳ್ತಿರುವಾಗ ಮೆಲಿಸಾ ಮತ್ತು ಎರಿಕಾ ಬಂದು, ನಾವಿಬ್ಬರು ಡಿಸೈಡ್ ಮಾಡಿದ್ದೀವಿ, ನೀನು ನಮ್ಮಿಬ್ಬರ ಜೊತೆಗೂ ಟೈಮ್ ಸ್ಪೆಂಡ್ ಮಾಡಬಹುದು ಅಂತ ಆಫರ್ ಕೊಡ್ತಾರೆ. ಟಾಡ್ಗೆ ಇದು ನಂಬೋಕೆ ಆಗಲ್ಲ. ಖುಷಿಯಿಂದ ಇಬ್ಬರನ್ನು ಹಗ್ ಮಾಡ್ಕೊಳ್ತಾನೆ. ಸಂಜೆ 6 ಗಂಟೆ ಆದ್ರೂ ಫಿಲಿಪ್ ಪಾರ್ಟಿಗೆ ಯಾರೂ ಬಂದಿರಲ್ಲ. ಆಮೇಲೆ ಎಲ್ಲರೂ ಬಂದಾಗ, ನಾನು 3 ಗಂಟೆಯಿಂದ ಕಾಯ್ತಾ ಇದ್ದೀನಿ ಅಂತ ಫಿಲಿಪ್ ಕೋಪ ಮಾಡ್ಕೊಳ್ತಾನೆ. ಕೊನೆಗೆ ಫಿಲಿಪ್ ಎಲ್ಲರಿಗಾಗಿ ಹಾಡು ಹಾಡೋಕೆ ಶುರು ಮಾಡ್ತಾನೆ. ಕ್ಯಾರೋಲ್ ಒಬ್ಬಳನ್ನು ಬಿಟ್ಟು ಬೇರೆ ಯಾರೂ ಅವನ ಹಾಡಿನ ಕಡೆ ತಲೆ ಕೆಡಿಸಿಕೊಳ್ಳುತ್ತಿರಲಿಲ್ಲ. ಅಷ್ಟರಲ್ಲಿ ಮೈಕ್ ಅವನ ಕಾಲೆಳೆಯಲು ಅಲ್ಲಿ ವಿಚಿತ್ರವಾಗಿ ಡ್ಯಾನ್ಸ್ ಮಾಡೋಕೆ ಶುರು ಮಾಡ್ತಾನೆ. ಇದನ್ನು ನೋಡಿ ಎಲ್ಲರೂ ಗೊಳ್ಳೆಂದು ನಗುತ್ತಾರೆ. ಫಿಲಿಪ್ಗೆ ಸಿಟ್ಟು ಬಂದು, ಲೇ ಮಗನೇ, ನೀನ್ಯಾಕೆ ನನ್ನ ಪ್ರತಿಯೊಂದು ವಿಷಯದಲ್ಲೂ ಮೂಗು ತೂರಿಸ್ತೀಯಾ? ನೀನು ನನಗಿಂತ ಸ್ಮಾರ್ಟ್, ಫನ್ನಿ ಮತ್ತೆ ನಿನ್ನ ಹತ್ರ ಒಳ್ಳೆ ಕೆಲಸ ಇತ್ತು ಅನ್ನೋದನ್ನ ನಾನು ಒಪ್ತೀನಿ. ಆದ್ರೆ ನೀನೇನು ಪರ್ಫೆಕ್ಟ್ ಮನುಷ್ಯನಲ್ಲ. ನಮ್ಮ ಅಮ್ಮ ಸಾಯೋ ಸ್ಥಿತಿಯಲ್ಲಿದ್ದಾಗ ನಾನು ಅವರ ಜೊತೆಗಿದ್ದೆ, ಆದ್ರೆ ನೀನು ಎಲ್ಲೋ ನಿನ್ನ ಗರ್ಲ್ ಫ್ರೆಂಡ್ ಜೊತೆ ಮಜಾ ಮಾಡ್ತಿದ್ದೆ ಅಂತ ಬೈಯುತ್ತಾನೆ. ಇದನ್ನು ಕೇಳಿ ಮೈಕ್ ಬೇಸರಗೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ. ರಾತ್ರಿ ಮಲಗೋ ಮುನ್ನ ಕ್ಯಾರೋಲ್ ಫಿಲಿಪ್ಗೆ, ನೀನು ಸ್ವಲ್ಪ ಜಾಸ್ತಿನೇ ಮಾತಾಡಿದೆ, ಹೋಗಿ ನಿನ್ನ ತಮ್ಮನ ಹತ್ರ ಕ್ಷಮೆ ಕೇಳು ಅಂತಾಳೆ. ಅದಕ್ಕೆ ಅವನು, ಎಲ್ಲಾ ತಪ್ಪು ನಂದೇನಾ, ಅವನು ಕ್ಷಮೆ ಕೇಳಬಾರದ ಅಂತಾನೆ. ಆಗ ಮೆಲಿಸ್ಸಾ, ಲೇ ಮಗನೇ,
ಈ ಭೂಮಿ ಮೇಲೆ ನೀವಿಬ್ಬರೇ ಈಗ ಫ್ಯಾಮಿಲಿ ಅಂತ ಉಳಿದಿರೋದು, ಅದು ನಿನಗೆ ಅರ್ಥ ಆಗ್ತಿಲ್ವಾ ಅಂತಾಳೆ. ಆಗ ಫಿಲಿಪ್ಗೆ ಜ್ಞಾನೋದಯವಾಗಿ, ಹೌದು, ಅವನು ನನ್ನ ತಮ್ಮ, ನನ್ನ ಜೀವದ ಗೆಳೆಯ. ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ಅವನ ಹತ್ರ ಕ್ಷಮೆ ಕೇಳ್ತೀನಿ ಅಂತ ಡಿಸೈಡ್ ಮಾಡ್ತಾನೆ. ಮಾರನೇ ಬೆಳಿಗ್ಗೆ ಫಿಲಿಪ್ ಎದ್ದು ಕನ್ನಡಿ ನೋಡಿಕೊಂಡಾಗ ಶಾಕ್ ಆಗ್ತಾನೆ. ಮೈಕ್ ನಿನ್ನ ಸುಮ್ಮನೆ ಬಿಡಲ್ಲ ಅಂತ ಅವನನ್ನು ಹೊಡೆಯೋಕೆ ಓಡ್ತಾನೆ. ಅವನ ಮುಖ ನೋಡಿದ ಎಲ್ಲರಿಗೂ ದಂಗಾಗಿ ಹೋಗುತ್ತೆ, ಯಾಕಂದ್ರೆ ಮೈಕ್ ಅವನ ತಲೆ ಕೂದಲನ್ನು ಅರ್ಧಕ್ಕೆ ಹಾರಿಸಿಬಿಟ್ಟಿರ್ತಾನೆ. ಕ್ಯಾರೋಲ್ ಬಂದು, ಇದೇನಪ್ಪ ನಿನ್ನ ಹೊಸ ಹೇರ್ ಸ್ಟೈಲ್ ಅಂತ ಕೇಳ್ತಾಳೆ. ಅದಕ್ಕೆ ಅವನು, ನಾನಲ್ಲಮ್ಮ, ಇದೆಲ್ಲ ಆ ಮೈಕ್ ಮಾಡಿರೋ ಕುಚೇಷ್ಟೆ ಅಂತಾನೆ. ಮೈಕ್ ಮಾತ್ರ ಕೂಲ್ ಆಗಿ, ಹೀಗಿದ್ರೇನೆ ನೀನು ಚೆನ್ನಾಗಿ ಕಾಣೋದು ಅಂತ ಕಿಚಾಯಿಸ್ತಾನೆ. ಫಿಲಿಪ್ ಉರಿದು ಬಿದ್ದು, ನನಗೇನು ಬೇಜಾರಾಗಿಲ್ಲ, ಇನ್ಮೇಲೆ ನಾನು ಹೀಗೆ ಇರ್ತೀನಿ ಅಂತ ಸಿಟ್ಟಲ್ಲಿ ಹೋಗ್ತಾನೆ. ಸೇಡು ತೀರಿಸಿಕೊಳ್ಳೋಕೆ ಫಿಲಿಪ್ ರಾತ್ರಿ ಮೈಕ್ ಮಲಗುವ ಬೆಡ್ ಮೇಲೆ ತುರಿಕೆ ಎಲೆಗಳನ್ನು ಹಾಕ್ತಾನೆ. ಅಷ್ಟರಲ್ಲಿ ಅವನ ಕಣ್ಣು ಅಲ್ಲಿರೋ ಒಂದು ಗಿಫ್ಟ್ ಬಾಕ್ಸ್ ಮೇಲೆ ಬೀಳುತ್ತೆ. ಅದನ್ನು ತೆರೆದು ನೋಡಿದ್ರೆ ಕಂತೆ ನೋಟುಗಳಿರುತ್ತವೆ. ಫಿಲಿಪ್ ಒಂದು ನೋಟಿನ ಕಂತೆ ಎತ್ತಿದ ತಕ್ಷಣ ಅದರೊಳಗಿಂದ ಪರ್ಮನೆಂಟ್ ಇಂಕ್ ಚಿಮ್ಮಿ ನೇರ ಅವನ ಮುಖಕ್ಕೆ ಬೀಳುತ್ತೆ. ಅವನು ಗಾಬರಿಯಿಂದ ಕನ್ನಡಿ ಮುಂದೆ ಹೋಗಿ ಎಷ್ಟೇ ತೊಳೆದ್ರೂ ಆ ಬಣ್ಣ ಹೋಗೋದೇ ಇಲ್ಲ. ಆಗ ಅವನಿಗೆ ಕ್ಯಾರೋಲ್ ಮೇಕಪ್ ಬಾಕ್ಸ್ ಕಾಣಿಸುತ್ತೆ. ಮತ್ತೆ ಬೆಳಿಗ್ಗೆ ಫಿಲಿಪ್ ಮುಖಕ್ಕೆಲ್ಲ ರಂಗು ಹಚ್ಚಿಕೊಂಡು ಬಂದಾಗ ಎಲ್ಲರೂ ಕಂಗಾಲಾಗ್ತಾರೆ. ಎರಿಕಾ, ಏನೋ ಮೇಕಪ್ ಮಾಡ್ಕೊಂಡಿದ್ದೀಯಾ ಅಂತ ಕೇಳ್ತಾಳೆ. ಅದಕ್ಕೆ ಅವನು ಸಬೂಬು ಹೇಳ್ತಾನೆ. ಮೈಕ್ ಹತ್ರ ಹೋಗಿ, ರಾತ್ರಿ ನಿದ್ದೆ ಚೆನ್ನಾಗಿ ಬಂದಿತ್ತ ಅಂತ ವಿಚಾರಿಸ್ತಾನೆ. ಮೈಕ್ ನಗುತ್ತಾ, ನಾನು ರಸ್ತೆ ಆ ಕಡೆ ಇರೋ ದೊಡ್ಡ ಮನೆಯಲ್ಲಿ ಮಲಗಿದ್ದೆ, ಸಖತ್ ನಿದ್ದೆ ಬಂತು ಅಂತಾನೆ. ಅಂದ್ರೆ ಫಿಲಿಪ್ ಏನೋ ಐಡಿಯಾ ಮಾಡ್ತಾನೆ ಅಂತ ಮೈಕ್ಗೆ ಮುಂಚೆಯೇ ಗೊತ್ತಾಗಿರುತ್ತೆ. ಇನ್ನೊಂದು ಕಡೆ ಟಾಡ್ ಮತ್ತು ಮೆಲಿಸ್ಸಾ ಸುಸ್ತಾಗಿ ಮಲಗಿರ್ತಾರೆ. ಟಾಡ್, ನನ್ನ ಕೈಲಿ ಇನ್ನೂ ಆಗಲ್ಲ, ಆಗ್ಲೇ ಎರಿಕಾ ಜೊತೆ 3 ರೌಂಡ್ ಮುಗಿಸಿ ಬಂದಿದ್ದೀನಿ ಅಂತಾನೆ. ಮೆಲಿಸ್ಸಾ ಸಿಟ್ಟಾಗಿ, ನನಗ್ಯಾಕೆ ಇದನ್ನೆಲ್ಲ ಹೇಳ್ತೀಯಾ, ನನ್ನ ಜೊತೆ ಮಾಡುವಾಗೆಲ್ಲ ಅವಳ ಬಗ್ಗೆನೇ ಮಾತಾಡ್ತೀಯಾ ಅಂತಾಳೆ. ಟಾಡ್ ಕ್ಷಮೆ ಕೇಳಿ, ತಡಿ ಸ್ವಲ್ಪ ಶಿಲಾಜಿತ್ ತಿಂದು ಬರ್ತೀನಿ, ಆಮೇಲೆ 3 ರೌಂಡ್ ಫಿಕ್ಸ್ ಅಂತಾನೆ. ಫಿಲಿಪ್ ಈಗ ಮೈಕ್ ಯಾವ ಮನೆಯಲ್ಲಿದ್ದಾನೆ ಅಂತ ಕದ್ದು ಮುಚ್ಚಿ ನೋಡ್ತಾನೆ. ರಾತ್ರಿ ಆ ಮನೆಗೆ ನುಗ್ಗುವಾಗ ಅಲ್ಲಿರೋ ನೀರಿನ ಬಾಟಲಿಗಳೆಲ್ಲ ಕೆಳಗೆ ಬಿದ್ದು ಸೌಂಡ್ ಆಗುತ್ತೆ. ಮೈಕ್ ಆಗ್ಲೇ ಕಾದು ಕುಳಿತಿದ್ದ. ನೀನು ಸೇಡು ತೀರಿಸಿಕೊಳ್ಳೋಕೆ ಬರ್ತೀಯಾ ಅಂತ ಗೊತ್ತು, ಅದಕ್ಕೆ ಸೆಕ್ಯೂರಿಟಿಗೆ ಈ ಪ್ಲಾನ್ ಮಾಡಿದ್ದೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಬೆಳಗ್ಗೆ ಫಿಲಿಪ್ ಮಲಗಿದ್ದಾಗ ಉರುಳಿ ಬೆಟ್ಟದಿಂದ ಕೆಳಗೆ ಬೀಳ್ತಾನೆ. ಭಯದಲ್ಲಿ ಹುಚ್ಚೋಬಿಡ್ತಾನೆ. ಅಲ್ಲಿರೋ ಒಂದು ಟೇಬಲ್ ಮೇಲೆ ನೋಟ್ ಇರುತ್ತೆ, ಮೇಲೆ ನೋಡು ಮಗನೇ ಅಂತ. ಮೇಲೆ ನೋಡಿದ್ರೆ ಮೈಕ್ ಅವನನ್ನು ನೋಡಿ ನಗ್ತಿರ್ತಾನೆ. ಫಿಲಿಪ್ ಸಿಟ್ಟಲ್ಲಿ ಕೆಂಡವಾಗ್ತಾನೆ. ಆಮೇಲೆ ಕಿಚನ್ನಲ್ಲಿ ಭಯದಲ್ಲೇ ಏನೋ ತಿನ್ನೋಕೆ ಹೋದಾಗ ಟಾಡ್ ಬರ್ತಾನೆ. ಅವನ ಸೌಂಡ್ ಕೇಳಿ ಫಿಲಿಪ್ ಬೆಚ್ಚಿ ಬಿದ್ದು, ಆ ಮೈಕ್ ನನ್ನ ಹಿಂದೆ ಬಿದ್ದಿದ್ದಾನೆ, ನನ್ನ ಜೀವನಾನೇ ಹಾಳು ಮಾಡ್ತಿದ್ದಾನೆ ಅಂತ ಗೋಳಾಡ್ತಾನೆ. ಪರಿಸ್ಥಿತಿ ತುಂಬಾ ಗಂಭೀರವಾಗಿದೆ. ಫಿಲಿಪ್ ತನ್ನ ಫ್ರೆಂಡ್ ಟಾಡ್ ಹತ್ತಿರ ಬಂದು, ಬಾಸ್ ಪ್ಲೀಸ್ ನನಗೆ ಸ್ವಲ್ಪ ಹೆಲ್ಪ್ ಮಾಡು ಅಂತ ಕೇಳ್ತಾನೆ. ಅದಕ್ಕೆ ಟಾಡ್, ಸಾರಿ ಗುರು, ನಾನೇ ಇಲ್ಲಿ ಇಬ್ಬರು ಹುಡುಗಿಯರ ಮಧ್ಯೆ ಸಿಕ್ಕಿ ಹಾಕಿಕೊಂಡಿದ್ದೀನಿ, ನಿನಗೆ ಸಹಾಯ ಮಾಡೋಕೆ ನನ್ನ ಕೈಯಲ್ಲಿ ಆಗಲ್ಲ ಅಂತ ಕೈ ಎತ್ತಿ ಬಿಡ್ತಾನೆ. ಫಿಲಿಪ್ಗೆ ಬೇಜಾರಾಗಿ, ಸರಿ ಬಿಡು, ನೀನು ನಡಿ ಇಲ್ಲಿಂದ, ನನ್ನ ಕೆಲಸ ನಾನೇ ನೋಡ್ಕೋತೀನಿ ಅಂತ ಹೇಳಿ ಹೆದರಿಕೊಂಡು ಕಿಚನ್ ಡ್ರಾಯರ್ ಒಳಗಡೆ ಹೋಗಿ ಅಡಗಿಕೊಳ್ತಾನೆ. ಆದರೆ ಟಾಡ್ಗೆ ತನ್ನ ಫ್ರೆಂಡ್ನ ಆ ಪರಿಸ್ಥಿತಿಯಲ್ಲಿ ನೋಡೋಕೆ ಮನಸ್ಸು ಬರಲ್ಲ. ಡ್ರಾಯರ್ ಓಪನ್ ಮಾಡಿ, ಸರಿ ಮಗ, ನಾನು ನಿನಗೆ ಹೆಲ್ಪ್ ಮಾಡೋಕೆ ರೆಡಿ ಇದ್ದೀನಿ ಅಂತ ಒಪ್ಕೋತಾನೆ. ಆಮೇಲೆ ಮೈಕ್ ಬುಕ್ ಓದುತ್ತಾ ಕೂತಿರುವಾಗ ಫಿಲಿಪ್ ಅಲ್ಲಿಗೆ ಬಂದು ಟಾಡ್ನ ಪರಿಚಯ ಮಾಡಿಕೊಡ್ತಾನೆ. ನೋಡು, ಇವನೇ ನನ್ನ ನಿಜವಾದ ಫ್ರೆಂಡ್, ನನಗೋಸ್ಕರ ಇವನು ಕೂಡ ತನ್ನ ಅರ್ಧ ತಲೆ ಕೂದಲು ಕಟ್ ಮಾಡಿಕೊಂಡಿದ್ದಾನೆ ಅಂತ ಹೇಳ್ತಾನೆ. ಅದನ್ನ ನೋಡಿ ಮೈಕ್ಗೆ ಊರಿ ಹತ್ತಿಕೊಳ್ಳುತ್ತೆ. ಲೇ, ಇದೆಂತ ಹುಚ್ಚಾಟ, ನಮ್ಮಿಬ್ಬರ ಮಧ್ಯೆ ಮಜಾ ನಡೀತಿತ್ತು, ಇದರಲ್ಲಿ ಟಾಡ್ನ ಯಾಕೆ ಎಳೆದು ತಂದೆ, ಸರಿ ಬಿಡು, ನೀನೇ ಗೆದ್ದೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ರಾತ್ರಿ ಎಲ್ಲ ಹೆಂಗಸರು ಒಟ್ಟಿಗೆ ಕೂತಿರುವಾಗ ಟಾಡ್ ಅಲ್ಲಿಗೆ ಬರ್ತಾನೆ. ಅವನ ಅರ್ಧಂಬರ್ಧ ಕಟ್ ಆಗಿರೋ ಕೂದಲಿನ ಅವತಾರ ನೋಡಿ ಎಲ್ಲರೂ ಕಾಲೆಳೆಯೋಕೆ ಶುರು ಮಾಡ್ತಾರೆ. ಆಗ ಟಾಡ್ ಗತ್ತಿನಿಂದ ಹೇಳ್ತಾನೆ, ನೋಡಿ, ನಾನಿದನ್ನ ನನ್ನ ಬೆಸ್ಟ್ ಫ್ರೆಂಡ್ ಫಿಲಿಪ್ಗೋಸ್ಕರ ಮಾಡಿದ್ದೀನಿ, ಅವನಂತ ಒಳ್ಳೆ ಮನುಷ್ಯ ಈ ಪ್ರಪಂಚದಲ್ಲೇ ಇಲ್ಲ. ಅಂದ ಹಾಗೆ ಕ್ಯಾರಲ್, ನಿನಗೆ ಮಗು ಬೇಕು ಅಂತ ಗೊತ್ತು, ನಿನಗೆ ಓಕೆ ಅಂದ್ರೆ ನಾನು ನಿನ್ನ ಪ್ರೆಗ್ನೆಂಟ್ ಮಾಡೋಕೆ ರೆಡಿ ಇದ್ದೀನಿ, ನನ್ನ ಹತ್ತಿರ ಅಷ್ಟು ಕೆಪಾಸಿಟಿ ಇದೆ, ಇಲ್ಲಿರೋ ಎಲ್ಲರನ್ನೂ ಪ್ರೆಗ್ನೆಂಟ್ ಮಾಡಬಲ್ಲೆ ಅಂತ ಡೈಲಾಗ್ ಹೊಡೆದು ಹೋಗ್ತಾನೆ. ಇದು ಕೇಳಿ ಕ್ಯಾರಲ್ ಅವನ ಹಿಂದೆ ಓಡಿ ಬಂದು, ನೀನು ನಿಜವಾಗಿಯೂ ನನಗೆ ಹೆಲ್ಪ್ ಮಾಡ್ತೀಯಾ ಅಂತ ಕೇಳ್ತಾಳೆ. ಅದಕ್ಕೆ ಟಾಡ್, ಖಂಡಿತ, ಬರೀ ಒಂದು ರಾತ್ರಿಯ ವಿಷಯ ಅಷ್ಟೇ ತಾನೆ ಅಂತ ಹೇಳಿ ಅಲ್ಲಿಂದ ನಡೀತಾನೆ. ಮಾರನೇ ದಿನ ಬೆಳಿಗ್ಗೆ ಫಿಲಿಪ್ ಬಂದಾಗ ಕ್ಯಾರಲ್ ವಿಷಯ ಹೇಳ್ತಾಳೆ. ನೋಡು ಫಿಲಿಪ್,
ನಾವು ಮಗು ಮಾಡೋಕೆ ಎಷ್ಟೋ ಟ್ರೈ ಮಾಡಿದ್ವಿ ಆದ್ರೆ ವರ್ಕೌಟ್ ಆಗ್ಲಿಲ್ಲ. ಅದಕ್ಕೆ ಟಾಡ್ ಹತ್ತಿರ ಕೇಳಿದೆ. ಅವನು ಖುಷಿಯಿಂದ ಒಪ್ಪಿಕೊಂಡಿದ್ದಾನೆ. ಫಿಲಿಪ್ಗೆ ಫುಲ್ ಶಾಕ್. ಅವನು ಸರಿ ಬಿಡು, ಒಳ್ಳೆ ವಿಷಯ ಅಂತ ಮೇಲೆ ಹೇಳ್ತಾನೆ. ಕ್ಯಾರಲ್ ಮುಂದುವರಿಸಿ, ನನಗೆ ಭಯ ಇತ್ತು, ನೀನು ಟಾಡ್ ಜೊತೆ ನಾನು ರಾತ್ರಿ ಕಳೆಯೋದನ್ನ ಕೇಳಿ ಸಿಟ್ಟು ಮಾಡ್ಕೋತೀಯಾ ಅಂತ. ಫಿಲಿಪ್ ಗಾಬರಿಯಿಂದ, ಏನು ರಾತ್ರಿ ಕಳೆಯೋದ, ಬರೀ ಸ್ಪರ್ಮ್ ಡೋನರ್ ಅನ್ಕೊಂಡಿದ್ದೆ ನಾನು ಅಂತಾನೆ. ಅದಕ್ಕೆ ಕ್ಯಾರಲ್, ಇಲ್ಲ ಮಗ, ನನಗೆ ಆ ಹಳೆ ಕಾಲದ ನ್ಯಾಚುರಲ್ ಸ್ಟೈಲ್ನಲ್ಲೇ ಮಗು ಬೇಕು. ನಿನಗೆ ಇಷ್ಟ ಇಲ್ಲ ಅಂದ್ರೆ ಹೇಳು, ನಾನು ಮೈಕ್ ಹತ್ತಿರ ಹೋಗ್ತೀನಿ ಅಂತಾಳೆ. ಫಿಲಿಪ್ ಯೋಚನೆ ಮಾಡಿ, ಬೇಡ ಬೇಡ, ಟಾಡ್ ಜೊತೆಗೆ ಇರಲಿ ಅಂತ ಒಪ್ಕೋತಾನೆ. ಆದರೆ ವಿಷಯ ಅಲ್ಲಿಗೆ ಮುಗಿಯಲ್ಲ. ಫಿಲಿಪ್ ತನ್ನ ಅಣ್ಣ ಮೈಕ್ ಜೊತೆ ಹಾಡು ಹೇಳ್ತಾ ಇರುವಾಗ, ನಾನು ಕ್ಯಾರಲ್ಗೆ ಡಿವೋರ್ಸ್ ಕೊಟ್ಟಿದ್ದೀನಿ ಅಂತ ಬಾಂಬ್ ಹಾಕ್ತಾನೆ. ಯಾಕೆ ಮಗ, ಎಲ್ಲಾ ಚೆನ್ನಾಗಿತ್ತಲ್ಲ ಅಂತ ಮೈಕ್ ಕೇಳಿದಾಗ, ಎಲ್ಲ ಓಕೆ, ಆದ್ರೆ ಅವಳು ಟಾಡ್ ಜೊತೆ ಮಗು ಮಾಡ್ಕೊಳ್ಳೋಕೆ ಮೊದಲು ಅವನನ್ನ ಮದುವೆ ಆಗ್ಬೇಕಂತೆ. ಆ ಮಗುಗೆ ಅಕ್ರಮ ಮಗು ಅಂತ ಹೆಸರು ಬರಬಾರದು ಅಂತ ಇಷ್ಟೆಲ್ಲ ಪ್ಲಾನ್ ಮಾಡಿದ್ದಾಳೆ ಅಂತಾನೆ. ಮೈಕ್ಗೆ ಈ ಐಡಿಯಾ ಫುಲ್ ಇಷ್ಟ ಆಗುತ್ತೆ. ಮದುವೆ ಫಿಕ್ಸ್ ಆಗುತ್ತೆ. ಫಿಲಿಪ್ ಅವಳ ಬೆಸ್ಟ್ ಮ್ಯಾನ್ ಆಗಿ ನಿಂತು ಡಿವೋರ್ಸ್ ಪೇಪರ್ ಸೈನ್ ಮಾಡ್ತಾನೆ. ಇನ್ನು ತಾಳಿ ಕಟ್ಟೋ ಟೈಮ್ ಬಂತು ಅಂದಾಗ ಟಾಡ್ ಹೇಳ್ತಾನೆ, ನನಗೆ ನಂಬೋಕೆ ಆಗ್ತಿಲ್ಲ ಗುರು, ಆದ್ರೆ ಫಿಲಿಪ್ಗೋಸ್ಕರ ನಾನು ಇದನ್ನ ಮಾಡ್ತಿದ್ದೀನಿ. ಫಿಲಿಪ್ ತನ್ನ ಅಣ್ಣ ಮೈಕ್ ಮುಖ ನೋಡ್ತಾನೆ. ಅವನು ಸಪ್ಪಗೆ ಕೂತಿದ್ದ. ತಕ್ಷಣ ಫಿಲಿಪ್ ಮದುವೆ ನಿಲ್ಲಿಸಿ, ಸಾರಿ ಫ್ರೆಂಡ್ಸ್, ನಾನು ಈ ಮದುವೆ ಕೆಡಿಸ್ತಿದ್ದೀನಿ. ಟಾಡ್, ನೀನು ನನ್ನ ಫ್ರೆಂಡ್ ಇರಬಹುದು, ಆದ್ರೆ ಮೈಕ್ ನನ್ನ ಸ್ವಂತ ಅಣ್ಣ. ಅವನ ಚಾನ್ಸ್ ನಿನಗೆ ಕೊಡೋಕೆ ಆಗಲ್ಲ ಅಂತ ಹೇಳಿ ಮೈಕ್ ಕಡೆ ತಿರುಗಿ, ಲೇ ಮೈಕ್, ನೀನು ಕ್ಯಾರಲ್ ಜೊತೆ ಸೇರಿ ಅವಳಿಗೆ ಮಗು ಮಾಡಿಕೊಡ್ತೀಯ ಅಂತ ಕೇಳ್ತಾನೆ. ಮೈಕ್ ಎಗರಿ ಬಿದ್ದು, ಅಪ್ಪ, ನಾನು ಇದಕ್ಕೆ ಕಾಯ್ತಿದ್ದೆ ಗುರು. ಮೇಲೆ ಸ್ಪೇಸ್ನಲ್ಲಿ ಕೈಯಲ್ಲಿ ಕೆಲಸ ಮಾಡಿ ಮಾಡಿ ಸಾಕಾಗಿತ್ತು, ಇವಾಗ ಒಳ್ಳೆ ಚಾನ್ಸ್ ಸಿಕ್ಕಿದೆ ಅಂತ ಖುಷಿಯಿಂದ ಒಪ್ಕೋತಾನೆ. ಫಿಲಿಪ್ ಕ್ಯಾರಲ್ ಮದುವೆಯನ್ನ ಮೈಕ್ ಜೊತೆ ಮಾಡಿಸ್ತಾನೆ. ಪಾಪ ಟಾಡ್ ತನ್ನ ಮೂತಿ ಸೊಟ್ಟಗೆ ಮಾಡ್ಕೊಂಡು ಆಡಿಯನ್ಸ್ನಲ್ಲಿ ಹೋಗಿ ಕೂತ್ಕೋತಾನೆ. ರಾತ್ರಿ ಪಾರ್ಟಿಯಲ್ಲಿ ಟಾಡ್ ಹುಚ್ಚು ನಾಯಿ ತರ ಡ್ಯಾನ್ಸ್ ಮಾಡ್ತಿರ್ತಾನೆ. ಫಿಲಿಪ್, ಆರಾಮ ಇದ್ದೀಯಾ ಅಂತ ಕೇಳಿದ್ರೆ, ನಾನು ಸಖತ್ತಾಗಿದ್ದೀನಿ, ನನ್ನ ಪಾಡಿಗೆ ನನ್ನ ಬಿಡು ಅಂತಾನೆ. ಅಲ್ಲಿ ಕ್ಯಾರಲ್ ಮತ್ತು ಮೈಕ್ ನಗ್ತಾ ಇರೋದನ್ನ ನೋಡಿ ಫಿಲಿಪ್ಗೆ ಒಳಗೆ ಉರಿ ಶುರುವಾಗುತ್ತೆ. ಛೇ, ಇದೆಂತ ಕೆಲಸ ಮಾಡ್ಬಿಟ್ಟೆ ಅಂತ. ಮಾರನೇ ದಿನ ಬೆಳಿಗ್ಗೆ ಫಿಲಿಪ್ ಅವರಿಬ್ಬರಿಗೂ ಬಟ್ಟೆ ತಗೊಂಡು ಬರ್ತಾನೆ. ಆದ್ರೆ ಆ ಬಟ್ಟೆ ಬಿಚ್ಚಿ ನೋಡಿದ್ರೆ ಅದರಲ್ಲಿ ಕೆಳಗಡೆ ತೂತು ಇರುತ್ತೆ. ಫಿಲಿಪ್ ಇಬ್ಬರಿಗೂ ಮೈಕ್ ಮತ್ತು ಕ್ಯಾರಲ್ ಆಜ್ಞಾಪಿಸುತ್ತಾನೆ, ನೀವು ಇದೇ ಬಟ್ಟೆಯಲ್ಲಿ ಮೊದಲ ರಾತ್ರಿ ಆಚರಿಸಬೇಕು. ಮಗು ಮಾಡುವುದು ಬರೀ ಮಜಾ ಅಲ್ಲ, ಅದೊಂದು ದೊಡ್ಡ ಜವಾಬ್ದಾರಿ. ನೀವು ಇದನ್ನು ಸರಿಯಾಗಿ ಮಾಡ್ತಿದ್ದೀರಾ ಇಲ್ವಾ ಅಂತ ನಾನು ಪಕ್ಕದಲ್ಲೇ ಕೂತು ನೋಡ್ತೀನಿ ಅಂತ ಹೇಳ್ತಾನೆ. ಇದನ್ನು ಕೇಳಿ ಅವರಿಬ್ಬರಿಗೂ ಶಾಕ್ ಆಗುತ್ತೆ. ಇವನ್ಯಾವ ತರಹದ ಮನುಷ್ಯ ಅಂತ. ಫಿಲಿಪ್ ಅವರಿಬ್ಬರನ್ನು ಬೆಡ್ರೂಮ್ಗೆ ಕರೆದುಕೊಂಡು ಹೋಗಿ, ಬೇಗ ಶುರು ಮಾಡಿ ಅಂತ ಅಲ್ಲೇ ಕೂತು ನೋಡ್ತಾನೆ. ವಿಧಿಯಿಲ್ಲದೆ ಅವರು ಶುರು ಮಾಡ್ತಾರೆ. ಹೊರಗಡೆ ಉಳಿದವರೆಲ್ಲ ಒಳಗೆ ಏನು ನಡೀತಿದೆ ಅಂತ ಕಿವಿಕೊಟ್ಟು ಕೇಳ್ತಿರ್ತಾರೆ. ಮರುದಿನ ಬೆಳಗ್ಗೆ ಟಾಡ್ ತನ್ನ ಕೂದಲನ್ನೆಲ್ಲ ತೆಗೆಸಿ ಗುಂಡು ಮಾಡಿಸಿಕೊಂಡು ಬರ್ತಾನೆ, ಯಾಕಂದ್ರೆ ಅವನು ಫಿಲಿಪ್ ಮೇಲೆ ಸಿಕ್ಕಾಪಟ್ಟೆ ಕೋಪದಲ್ಲಿದ್ದ. ಅಷ್ಟರಲ್ಲಿ ಕ್ಯಾರಲ್ ಪ್ರೆಗ್ನೆನ್ಸಿ ಕಿಟ್ ಹಿಡಿದು ಬರ್ತಾಳೆ. ಅದರಲ್ಲಿ ರಿಸಲ್ಟ್ ಪಾಸಿಟಿವ್ ಬಂದಿರುತ್ತೆ. ಅಂದ್ರೆ ಅವಳು ಗರ್ಭಿಣಿ. ಇದನ್ನು ಕೇಳಿ ಎಲ್ಲರೂ ಖುಷಿಯಾಗಿ ಒಬ್ಬರಿಗೊಬ್ಬರು ತಬ್ಬಿಕೊಳ್ತಾರೆ. ಫಿಲಿಪ್ ಮೈಕ್ ಹತ್ತಿರ ಹೋಗಿ, ಕಂಗ್ರಾಟ್ಸ್ ಮಗನೇ, ನೀನು ಅಪ್ಪ ಆದೆ ಅಂತ ಹೇಳ್ತಾನೆ. ಅದಕ್ಕೆ ಮೈಕ್, ನೀವೆಲ್ಲ ಲೂಸ್ ಆಗಿದ್ದೀರಾ, ನಿನ್ನೆ ರಾತ್ರಿ ನಾವಿಬ್ಬರೂ ಏನು ಮಾಡಿಲ್ಲ, ಆದ್ರೂ ಒಂದೇ ದಿನದಲ್ಲಿ ಪ್ರೆಗ್ನೆಂಟ್ ಆಗೋಕೆ ಹೆಂಗೆ ಸಾಧ್ಯ? ಅಂದ್ರೆ ಆ ಮಗು ನಿಂದೆ ಇರಬೇಕು ಅಂತ ಹೇಳ್ತಾನೆ. ಇದನ್ನು ಕೇಳಿ ಫಿಲಿಪ್ ಸಂಭ್ರಮ ಪಟ್ಟಾನೆ. ಇನ್ನೊಂದು ಕಡೆ ಎರಿಕಾ ಹೊರಗಡೆ ವೈನ್ ಕುಡಿತಾ ಮಲಗಿದ್ದಾಗ ಒಂದು ಡ್ರೋನ್ ಬರೋದನ್ನು ನೋಡಿ ಹೆದರಿ ಎಲ್ಲರಿಗೂ ಹೇಳ್ತಾಳೆ. ಆದ್ರೆ ಅವಳು ಯಾವಾಗಲೂ ಕುಡಿದಿರ್ತಾಳೆ ಅಂತ ಯಾರೂ ಅವಳ ಮಾತು ನಂಬಲ್ಲ. ಟಾಡ್ ಕೋಪದಲ್ಲಿ ಗೇಮ್ ಆಡ್ತಿರುವಾಗ ಫಿಲಿಪ್ ಬಂದು, ಬಾ ಮಗನೇ ವಾಕಿಂಗ್ ಹೋಗೋಣ ಅಂತ ಕರೀತಾನೆ. ಟಾಡ್ ಮಾತ್ರ, ನನ್ನನ್ನ ಬಿಟ್ಟು ನಿನ್ನ ತಮ್ಮನ್ನ ಕರ್ಕೊಂಡು ಹೋಗು, ಅವನು ಬಂದಾಗಿನಿಂದ ನೀನು ನನ್ನನ್ನ ಮರೆತೇ ಬಿಟ್ಟಿದ್ದೀಯಾ ಅಂತ ಮುನಿಸು ತೋರಿಸ್ತಾನೆ. ನಿನ್ನ ಪ್ರೀತಿ ಇರೋದು ಆ ಅಣ್ಣ ತಮ್ಮಂದಿರ ಮೇಲೆ ಮಾತ್ರ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಮೈಕ್ ಈಗ ಗೇಲ್ ಜೊತೆ ಸಮಯ ಕಳೆಯೋಕೆ ಶುರು ಮಾಡ್ತಾನೆ. ಅವರಿಬ್ಬರಿಗೂ ಒಬ್ಬರನ್ನೊಬ್ಬರು ಕಂಡ್ರೆ ಇಷ್ಟವಾಗುತ್ತೆ. ಎರಿಕಾ ವೈನ್ ಬಿಟ್ಟು ನೀರು ಕುಡಿಯೋಕೆ ಕಷ್ಟಪಟ್ಟಿರ್ತಾಳೆ. ಮೈಕ್ ಹಸುವಿನ ಹಾಲು ಕರೆಯೋಕೆ ಹೋದಾಗ ಅವನಿಗೆ ಲೈಟಾಗಿ ಕೆಮ್ಮು ಬರುತ್ತೆ. ಅದನ್ನ ಅವನು ಅಷ್ಟಾಗಿ ಕೇರ್ ಮಾಡಲ್ಲ. ಅಷ್ಟರಲ್ಲಿ ಟಾಡ್ ಬಂದು, ಎಲ್ಲಾ ಹಾಲನ್ನ ನೀವೇ ಕುಡಿದು ಖಾಲಿ ಮಾಡಿದ್ದೀರಾ, ನನಗೇನು ಇಲ್ವಾ ಅಂತ ಜಗಳಕ್ಕೆ ಬರ್ತಾನೆ. ಫಿಲಿಪ್ ಅವನನ್ನ ದಪ್ಪಣ್ಣ ಅಂತ ಕಿಂಡಲ್ ಮಾಡ್ತಾನೆ. ಆದ್ರೆ ಮೈಕ್ ಕೆಮ್ಮಿದಾಗ ಅವನ ಬಾಯಿಂದ ರಕ್ತ ಬರೋದನ್ನು ಟಾಡ್ ನೋಡಿಬಿಡ್ತಾನೆ. ಒಳಗೆ ಹೋಗಿ ಟಾಡ್ ಈ ವಿಷಯ ಎಲ್ಲರಿಗೂ ಹೇಳ್ತಾನೆ.
ಫಿಲಿಪ್, ಅವನಿಗೆ ಬರೀ ಸ್ವಲ್ಪ ನೆಗಡಿ ಅಷ್ಟೇ ಅಂದ್ರೂ ಮೆಲಿಸ್ಸಾ ನಂಬಲ್ಲ. ಬಾಯಿಂದ ರಕ್ತ ಬರೋದು ಯಾವ ತರಹದ ನೆಗಡಿ? ಇವನಿಗೆ ಖಂಡಿತ ವೈರಸ್ ಅಂಟಿಕೊಂಡಿದೆ ಅಂತ ಭಯಪಡ್ತಾಳೆ. ಮೈಕ್ ಕೆಮ್ಮುತ್ತಾ ತಿರುಗಾಡ್ತಿರುವಾಗ ಫಿಲಿಪ್ ಪ್ರೊಟೆಕ್ಷನ್ ಸೂಟ್ ಹಾಕೊಂಡು ಬಂದು ಅವನನ್ನ ಒಳಗೆ ಕರ್ಕೊಂಡು ಹೋಗ್ತಾನೆ. ಎಲ್ಲರೂ ಭಯಪಟ್ಟು ಅದೇ ಸೂಟ್ ಹಾಕೊಂಡಿರ್ತಾರೆ. ಮೈಕ್ನ ಒಂದು ಗಾಜಿನ ರೂಮ್ ತರಹದ ಜಾಗದಲ್ಲಿ ಕೂರಿಸ್ತಾರೆ. ಗೇಲ್ ಅವನ ಹತ್ತಿರ ಬಂದು, ನನಗೆ ಫಿಲಿಪ್ ಮಾತು ನಂಬಿಕೆ ಇದೆ, ನಿನಗೆ ಬರೀ ನೆಗಡಿಯಷ್ಟೇ ಆಗಿದೆ ಅಂತ ಹೇಳಿ ತನ್ನ ಸೂಟ್ ಬಿಚ್ಚಿ ಮೈಕ್ಗೆ ಮುತ್ತು ಕೊಟ್ಟಾಳೆ. ಇದನ್ನೆಲ್ಲ ಉಳಿದವರು ನೋಡ್ತಿರುವಾಗಲೇ ಹೊರಗಡೆ ಏನೋ ಶಬ್ದ ಕೇಳಿಸುತ್ತೆ. ಓಡಿ ಹೋಗಿ ನೋಡಿದ್ರೆ ಅವರ ಹಸು ಸತ್ತು ಬಿದ್ದಿರುತ್ತೆ. ಮೈಕ್ ಈ ಹಸುವಿನ ಹತ್ತಿರ ಬಂದಿದ್ದನ ಅಂತ ಮೆಲಿಸ್ಸಾ ಕೇಳ್ತಾಳೆ. ಟಾಡ್, ಹೌದು ಅಂದಾಗ, ಮೈಕ್ ಇಲ್ಲಿಂದ ಈಗಲೇ ಹೊರಟು ಹೋಗಬೇಕು, ಇಲ್ಲದಿದ್ರೆ ನಮ್ಮೆಲ್ಲರಿಗೂ ಡೇಂಜರ್ ಅಂತ ಎಲ್ಲರೂ ಗಲಾಟೆ ಮಾಡ್ತಾರೆ. ಆದರೆ ಫಿಲಿಪ್ ಮಾತ್ರ ಮೈಕ್ನ ಕಾಪಾಡೋಕೆ ಪ್ರಯತ್ನ ಮಾಡ್ತಾನೆ. ಅವರೆಲ್ಲರೂ ಮೈಕ್ನನ್ನು ಹೊರಹಾಕಲು ಶುರು ಮಾಡ್ತಾರೆ. ಆದ್ರೆ ಆಗಲೇ ಫಿಲಿಪ್ ಅಡ್ಡ ಬಂದು, ಒಂದು ವೇಳೆ ನನ್ನ ತಮ್ಮ ಇಲ್ಲಿಂದ ಹೋದ್ರೆ ನಾನು ಅವನ ಜೊತೆನೇ ಹೋಗ್ತೀನಿ ಅಂತ ಪಟ್ಟು ಹಿಡಿತಾನೆ. ಇತ್ತ ಮೆಲಿಸ್ಸಾ ಟಾಡ್ಗೆ, ಮೊದಲು ಈ ಫಿಲಿಪ್ನ ಎತ್ತಿ ಆಚೆ ಹಾಕು ಅಂತಾಳೆ. ಅದಕ್ಕೆ ಫಿಲಿಪ್ ಸಿಟ್ಟಿನಿಂದ, ಲೇ ದಪ್ಪಣ್ಣ, ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟರೆ ನಿನ್ನ ಶೂಟ್ ಮಾಡಿಬಿಟ್ಟೀನಿ. ನಾವಿಬ್ಬರೂ ಒಂದೇ ರಕ್ತದವರು, ನನಗೆ ವೈರಸ್ ಅಂಟಿಲ್ಲ ಅಂದ ಮೇಲೆ ಅವನಿಗೂ ಏನೂ ಆಗಲ್ಲ ಅಂತ ಬೆದರಿಸ್ತಾನೆ. ಇದನ್ನ ಕೇಳಿ ಬೇರೆ ದಾರಿ ಇಲ್ಲದೆ ಎಲ್ಲರೂ ಅವರನ್ನ ಅಲ್ಲೇ ಬಿಟ್ಟು ಮಲಗಲು ಹೋಗ್ತಾರೆ. ಮೈಕ್ ಬೇಸರದಿಂದ, ಎಲ್ಲರಿಗೂ ನಾನು ಇಲ್ಲಿರೋದು ಇಷ್ಟ ಇಲ್ಲ ಅಂದ ಮೇಲೆ ನಾನು ಹೋಗೋದ್ರಲ್ಲಿ ಏನು ತಪ್ಪು ಅಂತ ಕೇಳ್ತಾನೆ. ಅದಕ್ಕೆ ಫಿಲಿಪ್, ಅಯ್ಯೋ ಮಗನೇ, ನಿನಗೆ ಏನೂ ಆಗಿಲ್ಲ ಕಣೋ, ಸುಮ್ಮನೆ ಬಂದು ನನ್ನ ಪಕ್ಕ ಮಲಗು ಅಂತ ಸಮಾಧಾನ ಮಾಡ್ತಾನೆ. ಮಾರನೇ ದಿನ ಬೆಳಗ್ಗೆ ಫಿಲಿಪ್ ಕಣ್ಣು ಬಿಟ್ಟು ನೋಡಿದ್ರೆ ಮೈಕಲ್ಲಿ ಇರಲ್ಲ. ಫಿಲಿಪ್ ಓಡೋಡಿ ಹೋಗಿ ಆ ಬಲೂನ್ ಒಳಗೆ ನೋಡಿದ್ರೆ ಅಲ್ಲೊಂದು ಚೀಟಿ ಇರುತ್ತೆ. ಅದರಲ್ಲಿ, ಕ್ಷಮಿಸು ಫಿಲಿಪ್, ನನಗೆ ಇನ್ನೊಂದು ಸಲ ಗುಡ್ ಬೈ ಹೇಳೋಕೆ ಮನಸ್ಸಿರಲಿಲ್ಲ ಅಂತ ಬರೆದಿರುತ್ತೆ. ಇದನ್ನ ಓದಿ ಫಿಲಿಪ್ಗೆ ತುಂಬಾ ನೋವಾಗುತ್ತೆ ಮತ್ತು ಹೇಗಾದ್ರೂ ಮಾಡಿ ಮೈಕ್ನನ್ನು ವಾಪಸ್ ಕರ್ಕೊಂಡು ಬರಬೇಕು ಅಂತ ನಿರ್ಧಾರ ಮಾಡ್ತಾನೆ. ಕ್ಯಾರಲ್ ಕೇಳ್ತಾಳೆ, ನೀನು ನಿಜವಾಗಿಯೂ ಅವನನ್ನ ಕರ್ಕೊಂಡು ಬರಲು ಹೋಗ್ತೀಯಾ ಅಂತ. ಅವನು, ಹೌದು, ನಾನು ಹೋಗಲೇಬೇಕು ಅಂತಾನೆ. ಕ್ಯಾರಲ್, ಸರಿ, ಬೇಗ ವಾಪಸ್ ಬಾ, ನಾನು ಮತ್ತೆ ನಮ್ಮ ಮಗು ನಿನ್ನ ದಾರಿ ಕಾಯ್ತಿರ್ತೀವಿ ಅಂತಾಳೆ. ಫಿಲಿಪ್, ಏನು ಯೋಚನೆ ಮಾಡಬೇಡ ಚಿನ್ನ, ನಾನು ಬೇಗ ಬರ್ತೀನಿ ಅಂತ ಹೇಳಿ ಮೈಕ್ನನ್ನು ಹುಡುಕುತ್ತಾ ಟೆಕ್ಸನ್ ಸಿಟಿಗೆ ಹೋಗ್ತಾನೆ. ಅಲ್ಲಿ ಮೈಕ್ ತನ್ನ ಹಳೆ ಮನೆಯಲ್ಲೇ ಇರ್ತಾನೆ. ಫಿಲಿಪ್ ಒಳಗೆ ಹೋಗಿ ನೋಡಿದ್ರೆ ಮೈಕಲ್ಲಾಡದೆ ಮಲಗಿರ್ತಾನೆ. ಫಿಲಿಪ್ಗೆ ಅವನು ಸತ್ತು ಹೋದ ಅಂತ ಭಯ ಆಗಿ ಅಳೋಕೆ ಶುರು ಮಾಡ್ತಾನೆ. ಆದ್ರೆ ಅಷ್ಟರಲ್ಲೇ ಮೈಕ್ ಅವನನ್ನು ಹೆದರಿಸಿ, ನೀನು ಇಲ್ಲಿಗೆ ಯಾಕೆ ಬಂದೆ ಅಂತ ಕೇಳ್ತಾನೆ. ಫಿಲಿಪ್, ಸುಮ್ಮನೆ ನಿನ್ನ ನೋಡೋಕೆ ಬಂದೆ ಕಣೋ ಅಂತಾನೆ. ಇನ್ನೊಂದು ಕಡೆ ಮಿಕ್ ಅವರೆಲ್ಲ ಆಕಳ ಕರುವನ್ನ ನೋಡಿಕೊಳ್ಳುವಾಗ ಮತ್ತೆ ಆ ಡ್ರೋನ್ ಅಲ್ಲಿಗೆ ಬರುತ್ತೆ. ಎರಿಕಾ, ನೋಡಿದ್ರ, ನಾನು ಅವತ್ತೇ ಹೇಳಿದ್ದೆ ತಾನೇ ಡ್ರೋನ್ ಇದೆ ಅಂತ ಅಂತಾಳೆ. ಇತ್ತ ಫಿಲಿಪ್ ಮತ್ತು ಮೈಕ್ ತಮ್ಮ ಹಳೆಯ ನೆನಪುಗಳನ್ನು ಮೆಲುಕು ಹಾಕುವಾಗ ಮೈಕ್ಗೆ ಜೋರಾಗಿ ಕೆಮ್ಮು ಬರುತ್ತೆ. ಅವನು ಅಲ್ಲಿಂದ ಎದ್ದು ಹೋಗುವಾಗಲೇ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದು ಬಿಡ್ತಾನೆ. ಆ ಕಡೆ ಕಮ್ಯುನಿಟಿಯಲ್ಲಿ ಎಲ್ಲರೂ ಡ್ರೋನ್ ಹತ್ತಿರ ಹೋಗಿ, ನಾವು ಒಳ್ಳೆ ಜನ, ನಮಗೆ ತೊಂದರೆ ಕೊಡಬೇಡಿ ಅಂತ ಕೇಳ್ತಿರ್ತಾರೆ. ಆದ್ರೆ ಮೆಲಿಸ್ಸಾ ಗನ್ ತಗೊಂಡು ಬಂದು ಆ ಡ್ರೋನ್ನ ಹೊಡೆದು ಉರುಳಿಸ್ತಾಳೆ. ನೀವೆಲ್ಲ ಲೂಸಾಗಿದ್ದೀರಾ, ಯಾರೋ ನಮ್ಮ ಮೇಲೆ ಕಣ್ಣಿಟ್ಟಿದ್ದಾರೆ, ನಿಮಗೆ ಇದು ಖುಷಿ ಪಡೋ ವಿಚಾರನಾ? ಇದು ಡೇಂಜರ್ ಇರಬಹುದು ಅಲ್ವಾ ಅಂತ ಬೈತಾಳೆ. ಮತ್ತೆ ಫಿಲಿಪ್ ಮೈಕ್ನನ್ನು ಬೆಡ್ ಮೇಲೆ ಮಲಗಿಸಿರ್ತಾನೆ. ಮೈಕ್ ಎಚ್ಚರಾದಾಗ, ನಾನು ಎಷ್ಟು ಹೊತ್ತಿನಿಂದ ಮಲಗಿದ್ದೆ ಅಂತ ಕೇಳ್ತಾನೆ. ಫಿಲಿಪ್ ತಮಾಷೆಗೆ, 4 ವರ್ಷದಿಂದ ಅಂತ ನಗ್ತಾನೆ. ಆದ್ರೆ ಫಿಲಿಪ್ಗೂ ಕೆಮ್ಮು ಶುರುವಾಗಿ ಅವನ ಕೈಯಲ್ಲಿ ರಕ್ತ ಬರುತ್ತೆ. ಮೈಕ್ ಗಾಬರಿಯಾಗಿ, ಫಿಲಿಪ್ ನೀನು ಆರಾಮಾಗಿ ಇದ್ದೀಯಾ ಅಂತ ಕೇಳ್ತಾನೆ. ಫಿಲಿಪ್ ಅಳುತ್ತಾ ತನ್ನ ರಕ್ತದ ಕೈಯನ್ನ ತೋರಿಸ್ತಾನೆ. ಮೈಕ್ ಸಮಾಧಾನ ಮಾಡೋಕೆ ಹೋದಾಗ ಫಿಲಿಪ್ ಸಡನ್ ಆಗಿ ಚಿಲ್ಲಿ ಸಾಸ್ ತೋರಿಸಿ ಮೈಕ್ನ ಆಟ ಆಡಿಸ್ತಾನೆ. ಮೈಕ್ಗೆ ಸಿಟ್ಟು ಬಂದು, ನಾನು ಸಾಯೋ ಸ್ಥಿತಿಯಲ್ಲಿದ್ದೀನಿ, ಈಗಲೂ ನಿನಗೆ ತಮಾಷೆ ಬೇಕಾ ಅಂತಾನೆ. ಅದಕ್ಕೆ ಫಿಲಿಪ್, ಅವತ್ತು ನೀನು ನನಗೆ ಮಾಡಿದ್ದಕ್ಕೆ ಸೇಡು ತೀರಿಸಿಕೊಂಡೆ ಅಷ್ಟೇ ಅಂತ ನಗ್ತಾನೆ. ನಂತರ ಮೈಕ್ ಫಿಲಿಪ್ನ ಕೂದಲು ಕತ್ತರಿಸಿ ಇಬ್ಬರೂ ಖುಷಿಯಾಗಿ ಸಮಯ ಕಳೆಯುತ್ತಾರೆ. ಆದರೆ ಮೈಕ್, ಇನ್ಮೇಲೆ ನೀನು ಇಲ್ಲಿ ಇರಬೇಡ, ಹೊರಟು ಹೋಗು ಅಂತಾನೆ. ಫಿಲಿಪ್ ಒಪ್ಪಲ್ಲ. ಆಗ ಮೈಕ್ ಬೇಕಂತಲೇ, ನಾನು ನಿನ್ನಂತಹ ಸ್ವಾರ್ಥಿ ಮನುಷ್ಯನನ್ನೇ ನೋಡಿಲ್ಲ, ಲೈಫ್ ಪೂರ್ತಿ ವೇಸ್ಟ್ ಮಾಡಿದೆ, ನಿನ್ನ ಬಾಡಿಗೆ ಕೂಡ ಅಪ್ಪ ಅಮ್ಮನೆ ಕಟ್ಟುತ್ತಿದ್ದರು, ನಿನಗೆ ನಾಚಿಕೆ ಆಗಲ್ವಾ ಅಂತ ಬೈದು ಅವನನ್ನು ಅಲ್ಲಿಂದ ಕಳಿಸ್ತಾನೆ. ಫಿಲಿಪ್ಗೆ ಬೇಸರವಾಗಿ ಹೋಗಿ ಗಾರ್ಡನ್ನಲ್ಲಿ ಕೂತಿರ್ತಾನೆ. ಮೈಕ್ ಅಲ್ಲಿಗೆ ಬಂದು, ಕ್ಷಮಿಸು ಫಿಲಿಪ್, ನೀನು ಇಲ್ಲಿಂದ ಹೋಗಲಿ ಅಂತ ಬೇಕಂತಲೇ ಸುಳ್ಳು ಹೇಳಿದೆ, ನಿಜ ಹೇಳಬೇಕಂದ್ರೆ ನಿನ್ನಿಂದಲೇ ನಾವೆಲ್ಲ ಒಂದಾಗಿದ್ದು ಅಂತಾನೆ. ಅಲ್ಲಿ ತನ್ನ ತಂದೆ ತಾಯಿಯ ಸಮಾಧಿ ನೋಡಿ ಇಬ್ಬರು ಭಾವುಕರಾಗ್ತಾರೆ. ಮೈಕ್, ನಾನು ಸಾಯ್ತಿದ್ದೀನಿ,
ನನ್ನ ಕೊನೆಯ ಆಸೆ ಅಂದ್ರೆ ನೀನು ನಿನ್ನ ಸಂಸಾರದ ಹತ್ತಿರ ಹೋಗಬೇಕು ಅಂತಾನೆ. ಫಿಲಿಪ್ ಅದಕ್ಕೆ ಒಪ್ಪಿಕೊಳ್ತಾನೆ. ಕೊನೆಯಲ್ಲಿ ಮೆಲಿಸ್ಸಾ ಕೈಯಲ್ಲಿ ಗನ್ ಹಿಡಿದು ಮಲಗಿರುವಾಗ ಏನೋ ಶಬ್ದ ಕೇಳಿಸಿ ಶೂಟ್ ಮಾಡ್ತಾಳೆ. ಅಲ್ಲಿ ಕ್ಯಾರಲ್ ಕರುವನ್ನ ಕರ್ಕೊಂಡು ಹೋಗ್ತಿರ್ತಾಳೆ. ಶಬ್ದ ಕೇಳಿ ಎಲ್ಲರೂ ಅಲ್ಲಿಗೆ ಬರ್ತಾರೆ. ಮೆಲಿಸ್ಸಾ, ನೋಡಿ, ಬೋರಿಸ್ ಸತ್ತ, ಆಕಳು ಸತ್ತು ಹೋಯ್ತು, ಇತ್ತ ಮೈಕ್ ಕೂಡ ಸಾಯ್ತಿದ್ದಾನೆ. ಯಾರೋ ನಮ್ಮನ ಡ್ರೋನ್ ಮೂಲಕ ನೋಡ್ತಿದ್ದಾರೆ. ಇದೆಲ್ಲ ನಿನಗೆ ನಾರ್ಮಲ್ ಅನಿಸ್ತಿದ್ಯಾ ಅಂತ ಕಿರುಚಾಡ್ತಾಳೆ. ಫಿಲಿಪ್ ವಾಪಸ್ ಮಲಿಬುಗೆ ಬರ್ತಾನೆ. ಅಲ್ಲಿ ಎರಿಕಾ ಕಿಟಕಿಯಿಂದ ಏನೋ ವಿಚಿತ್ರವಾಗಿರುವುದನ್ನು ನೋಡಿ ಎಲ್ಲರನ್ನೂ ಕರೀತಾಳೆ. ಬೈನಾಕ್ಯುಲರ್ನಲ್ಲಿ ನೋಡಿದ್ರೆ ಸಮುದ್ರದ ಮಧ್ಯೆ ಒಂದು ಬೋಟ್ನಲ್ಲಿ 3 ವ್ಯಕ್ತಿಗಳು ಶಸ್ತ್ರಾಸ್ತ್ರಗಳನ್ನ ಹಿಡಿದು ಇವರ ಕಡೆಗೆ ಬರ್ತಿರ್ತಾರೆ. ಇದನ್ನ ನೋಡಿ ಎಲ್ಲರಿಗೂ ಭಯ ಆಗುತ್ತೆ. ಇವರು ಎಲ್ಲಿಂದ ಬಂದರು, ಇನ್ಮುಂದೆ ಏನಾಗುತ್ತೆ ಅನ್ನೋ ಆತಂಕದೊಂದಿಗೆ ಈ ಸೀಸನ್ ಇಲ್ಲಿಗೆ ಮುಕ್ತಾಯವಾಗುತ್ತೆ.